ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲ ಇಂದ ನಮ್ಮ ದಿಲೀಪ ನುಡಿನಮನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಇಂತಹ ಕಾರ್ಯಕ್ರಮಗಳು ಮುಂದೆಂದೂ ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ. ಯಾಕಂತ ಹೇಳಿದ್ರೆ ಕನ್ನಡ ನಾಡು ಕಂಡಂತಹ 47ನೇ ವಯಸ್ಸಿಗೆ ಕಲಾ ಸರಸ್ವತಿಯ ಪ್ರತಿಯೊಂದು ಹಂತದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ನಮ್ಮನ್ನು ಅಗಲಿದ ಚೈತನ್ಯಕ್ಕೆ ಇದೀಗ ನೇರವಾಗಿ ಮೊದಲನೇದಾಗಿ ಪುಷ್ಪನಮನವನ್ನು ಸಲ್ಲಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ದಿಲೀಪ್ ರಾಜ್ ಸರ್ ಅವರ ಕುಟುಂಬಸ್ಥರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿದ್ಯಮ್ಮ ಪ್ಲೀಸ್ ವೇದಿಕೆಗೆ ಬರಬೇಕು. ಅವರ ಜೊತೆಗೆ ಅವರ ಕುಟುಂಬದವರು ಉಮಾಶ್ರೀ ಅಮ್ಮ ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವಿನಯ್ ಪ್ರಸಾದ್ ಮ್ಯಾಮ್, ಅಮೋಘ ಕಲಾವಿದ, ಅತ್ಯದ್ಭುತ ನಿರ್ದೇಶಕ, ನಿರ್ಮಾಪಕ, ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ದಿಲೀಪ್ ರಾಜ್ ಸರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮೂಲಕ ಇದೀಗ ಅಲ್ಲಿ ಅವರು ಸ್ಯಾಟಲೈಟ್ ಅವ್ರು ಬೈತಾರೆ. ನೀವಿಲ್ಲದ ಹಾಗೆ ಆಗ್ಲಿ ಅಂತ ಆಶಿಸ್ತೀನಿ ಮತ್ತೆ ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷದಿಂದ 100 ಕಾಲ ಇರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದ್ರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗಲೂ ಅಷ್ಟೇ ತುಂಬ ನೋವಾಯಿತು. ಹೀಗಾಗದೇ ಇರಲಿ ಭಗವಂತ, ಹೀಗಾಗದೇ ಇರಲಿ, ಹೀಗಾಗದೇ ಇರಲಿ ಅಂತ ಹೇಳ್ತಾರೆ. ಎಲ್ಲರೂ ಜೊತೆಲಿದ್ದಾರೆ. ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆಲಿ ಇರ್ತಾರೆ. ದಯಮಾಡಿ ನಮಸ್ಕಾರ. ವಿನಯ್ ಪ್ರಸಾದ್ ಮ್ಯಾಮ್ ದಯವಿಟ್ಟು ಪ್ರೀತಿ ಆಶೀರ್ವಾದ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.
ನಾನಿಲ್ಲಿ ಎಷ್ಟೇ ದುಃಖ ಮನಸ್ಸಿನಲ್ಲಿ ಇದ್ರೂ ಕೂಡ ಅದು ಬಿಟ್ಟುಕೊಂಡು ಲವಲವಿಕೆಯಿಂದ ಮಾತಾಡಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ದಿಲೀಪ್ ರಾಜ್ ಅವರಿಗೆ ಯಾವತ್ತೂ ದುಃಖ ಇಷ್ಟ ಇರಲಿಲ್ಲ. ದುಃಖ ಪಡೋ ಸೀನ್ ಇದ್ರೂ ಕೂಡ ಮೇಡಮ್ ಏನೇ ದುಃಖ ಪಡೋ ಸೀನ್ ಇದ್ರೂ ಕೂಡ ನೀವು ಲಾಜಿಕ್ ಎಲ್ಲ ನೋಡಕ್ ಹೋಗ್ಬೇಡಿ, ಸುಂದರವಾಗಿರ್ಬೇಕು. ಎಲ್ಲದರಲ್ಲೂ ಸೌಂದರ್ಯವನ್ನು ಹುಡುಕಿದವರು ಅವರು, ಬದುಕಿನಲ್ಲೂ ಕೂಡ ಸೌಂದರ್ಯವನ್ನು ಹುಡುಕಿದವರು. ಆ ಸೌಂದರ್ಯ ಅನ್ನೋದಕ್ಕೆ ಬೇರೆ 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 ಅರ್ಥಗಳನ್ನು ಕೊಟ್ಟವರು. ಅದು ಒಂದು ರಂಗ ಅಲ್ಲ, ಬರೀ ಸಾಹಿತ್ಯನೋ, ಬರೀ ಸಂಗೀತನೋ, ನಿರ್ದೇಶನನೋ, ನಿರ್ಮಾಪನನೋ ಅದಷ್ಟೇ ಮಾತ್ರ ಅಲ್ಲ. ಅವ್ರ ಮನೆಗೆ ಒಂದು ಗ್ಯಾದರಿಂಗ್ ಆದ್ರೂ ಕೂಡ ಅದಕ್ಕೂ ಒಂದು ಸೌಂದರ್ಯವನ್ನು ಅವ್ರು ಕೊಡ್ತಾ ಇದ್ರು. ಒಂದು ಸೀನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನಮ್ಗೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇರಲಿಲ್ಲ. ಅಂತಹ ಮ್ಯಾಗ್ನೆಟಿಕ್ ಪವರ್ ಜೊತೆನಲ್ಲಿ ಸೀನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ 5.5-6 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ವಿದ್ಯಾ ಮತ್ತು ದಿಲೀಪ್ ದಂಪತಿ, ನಿಮ್ಮ ನಿರ್ಮಾಣ ಅಂತ ಹೇಳಿದ್ರೆ ಅದಕ್ಕೊಂದು ಘನತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಘನತೆಯನ್ನ ದಿಲೀಪ್ ಅವರ ಜೊತೆನಲ್ಲಿ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಬಂದಿರೋ ಎಲ್ಲರೂ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಜೊತೆನಲ್ಲಿ ಇದ್ದೀವಿ ಅಂತ. ಇನ್ನು ಮುಂದೆ ಕೂಡ ಆ ಘನತೆಯನ್ನ ಹೀಗೆ ಕಾಪಾಡ್ಕೊಂಡು ಬನ್ನಿ, ನಿಮ್ಗೆ ಎಲ್ಲಾ ತರದಲ್ಲೂ ಶಕ್ತಿಯನ್ನ ಆ ವಿಧಿ ಕೊಡ್ಲಿ ಅಂತ ಹೇಳ್ತಾ ತುಂಬ ಹೃದಯದ ಭಾವನಮನವನ್ನ ದಿಲೀಪ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಬಾರದಿತ್ತು, ಇನ್ನು ಮುಂದೆ ನಡೆಯೋದು ಬೇಡ. ದಿಲೀಪ್ ರಾಜ್ ಅವರಿಗಾಗಿ ಈಗಾಗಲೇ ತಯಾರಾದ ಒಂದು ಟ್ಯೂನ್ಗೆ ನಿನ್ನೆ ರಾತ್ರಿ ಅಕಸ್ಮಾತ್ತಾಗಿ ನನಗೆ ಈ ಥರದೊಂದನ್ನು ಬರಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಬರೆದು ತಗೊಂಡು ಬಂದಿದ್ದೀನಿ. ಹಾಡೋ ಪ್ರಯತ್ನ ಮಾಡ್ತೀನಿ, ನೀವು ಕೇಳೋ ಪ್ರಯತ್ನ ಮಾಡಿ. ದಿಲೀಪ ನಿನಗೆ ನಮನ, ಮನದಿ ನಿನದೆ ಸ್ಮರಣ, ನಿನ್ನ ಕನಸ ಭಾವತವಕ ಸ್ಫೂರ್ತಿದಾಯಕ, ಕಲೆಯೇ ನಿನ್ನ ಅಂತರಾಳ, ಸ್ನೇಹವೇ ನಿನ್ನ ಎದೆಯ ಆಳ, ಅಂತರಂಗ ಶಾಂತಿಯ ಸಂಗ, ಇಲ್ಲದೆ ನೀನು ಬರಿದು ಈ ರಂಗ. ದಿಲೀಪ ನಿನಗೆ ನಮನ, ಮನದಿ ನಿನಗೆ ಸ್ಮರಣ, ನಿನ್ನ ಕನಸ ಭಾವತವಕ ಸ್ಫೂರ್ತಿದಾಯಕ, ವಿದ್ಯಾ ಅವರಿಗೆ ನನ್ನ ಮಗ ಅದೇ ಥರ ಕಾಲಿಡಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ. ಓಕೆ ಲೋಹಿ ಮುಚ್ಚ ಹಾಕಪ್ಪ. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.